ಹೆಣ್ಣು ಮಗಳು ತಾಯಿಯಾಗುವ ಕ್ಷಣ ಜೀವನದ ಅತ್ಯಂತ ಸುಂದರ ಅನುಭವ. ಆದರೆ ಆ ಸಂತೋಷದ ಹಿಂದೆ ನೋವು, ಆತಂಕ, ಭಯ ಮತ್ತು ಅನೇಕ ಹೊಸ ಅನುಭವಗಳು ಅಡಗಿರುತ್ತವೆ. ಆ ಸಮಯದಲ್ಲಿ ಒಬ್ಬ ಹೆಣ್ಣಿಗೆ ವೈದ್ಯರಷ್ಟೇ ಅಲ್ಲ, ನನ್ನ ತಾಯಿಯ ಅನುಭವ ಮತ್ತು ಆಸರೆಯು ಅತ್ಯಂತ ಮುಖ್ಯ. ನನಗೆ 9 ತಿಂಗಳು ಪೂರ್ಣಗೊಂಡರೂ ಹೆರಿಗೆ ಆಗಿರಲಿಲ್ಲ. ಮನಸ್ಸಿನಲ್ಲಿ ಭಯ ಶುರುವಾಯಿತು. ಏನಾದರೂ ಸಮಸ್ಯೆ ಇದೆಯೇ, ಏಕೆ ಇನ್ನೂ ಹೆರಿಗೆ ಆಗಿಲ್ಲ ಎಂಬ ಆತಂಕದಿಂದ ನನ್ನ ತಾಯಿಯನ್ನು ಕೇಳಿದೆ. ಆಗ ನನ್ನ ತಾಯಿ ತುಂಬ ಸಮಾಧಾನದಿಂದ, ನಿನ್ನ ಲೆಕ್ಕ ಸ್ವಲ್ಪ ತಪ್ಪಾಗಿರಬಹುದು. ಪ್ರತಿಯೊಬ್ಬರ ಹೆರಿಗೆ ಒಂದೇ ದಿನ ಒಂದೇ ರೀತಿಯಲ್ಲಿ ಆಗುವುದಿಲ್ಲ. ಹೆರಿಗೆ ಆಗುವ ಸಮಯ ಬಂದಾಗ ದೇಹವೇ ಅದರ ಸೂಚನೆ ಕೊಡುತ್ತದೆ. ನೋವು ಹೇಗೆ ಶುರುವಾಗುತ್ತದೆ, ಯಾವಾಗ ಆಸ್ಪತ್ರೆಗೆ ಹೋಗಬೇಕು ಎಂಬುದನ್ನು ನಾನು ಹೇಳುತ್ತೇನೆ. ಭಯ ಪಡಬೇಡ, ಎಲ್ಲವೂ ಚೆನ್ನಾಗಿಯೇ ಆಗುತ್ತೆ ಎಂದು ಧೈರ್ಯ ತುಂಬಿದರು. ಅವರ ಮಾತುಗಳು ನನ್ನ ಆತಂಕವನ್ನು ದೂರ ಮಾಡಿದ್ದವು. ಡೆಲಿವರಿ ಆದ ನಂತರ ನನ್ನ ವರ್ತನೆ ವಿಚಿತ್ರವಾಗಿ ಬದಲಾಗಿತ್ತು. ಅದನ್ನು ಮೊದಲು ಗಮನಿಸಿದ್ದು ನನ್ನ ತಾಯಿ. ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ನನ್ನ ಪರಿಸ್ಥಿತಿಯನ್ನು ವಿವರಿಸಿದರು. ವೈದ್ಯರ ಚಿಕಿತ್ಸೆ ಮತ್ತು ನನ್ನ ತಾಯಿಯ ನಿರಂತರ ಕಾಳಜಿಯಿಂದ ನಾನು ನಿಧಾನವಾಗಿ ಚೇತರಿಸಿಕೊಂಡೆ. ಆ ಸಮಯದಲ್ಲಿ ನನಗೆ ಅರ್ಥವಾಯಿತು, ತಾಯಿಯ ಅನುಭವ ಅನೇಕ ಬಾರಿ ಜೀವ ಉಳಿಸುವ ಶಕ್ತಿಯಾಗಿರುತ್ತದೆ ಎಂದು. ಮಗು ಹುಟ್ಟಿದ ನಂತರ ಅದನ್ನು ಮೊದಲ ಬಾರಿಗೆ ಎತ್ತಿಕೊಳ್ಳಲು ನನಗೆ ತುಂಬ ಭಯವಾಗುತ್ತಿತ್ತು. ಇಷ್ಟು ಪುಟ್ಟ ಮಗುವನ್ನು ಹೇಗೆ ಹಿಡಿಯುವುದು ಎಂಬ ಆತಂಕದಿಂದ ಕೈಗಳೇ ನಡುಗುತ್ತಿದ್ದವು. ಆಗ ನನ್ನ ತಾಯಿ ನನ್ನ ಕೈ ಹಿಡಿದು, ಹೀಗೆ ಎತ್ತಿಕೋ, ಮಗುವಿಗೆ ಏನೂ ಆಗುವುದಿಲ್ಲ, ನಿನ್ನ ಮಡಿಲೇ ಇದಕ್ಕೆ ಅತ್ಯಂತ ಸುರಕ್ಷಿತ ಸ್ಥಳ ಎಂದು ಹೇಳುತ್ತಾ ಪ್ರತಿಯೊಂದು ಕೆಲಸವನ್ನು ತಾಳ್ಮೆಯಿಂದ ಕಳಿಸಿದರು. ಮಗು 1 ತಿಂಗಳಾದಾಗ ಒಂದು ದಿನ ಜೋರಾಗಿ ಅಳತೊಡಗಿದಳು. ನನಗೆ ಕಾರಣವೇ ಅರ್ಥವಾಗಲಿಲ್ಲ. ಮಗುವಿನ ತಲೆ ತುಂಬ ದಟ್ಟವಾದ ಕೂದಲು ಇದ್ದುದರಿಂದ ಏನೂ ಕಾಣುತ್ತಿರಲಿಲ್ಲ. ನನ್ನ ತಾಯಿ ನಿಧಾನವಾಗಿ ಕೂದಲನ್ನು ಸರಿಸಿ ನೋಡಿದಾಗ ತಲೆಯಲ್ಲಿ ಅಸಹಜವಾದ ಸಮಸ್ಯೆಯನ್ನು ಗುರುತಿಸಿದರು. ಕೂಡಲೇ ವೈದ್ಯರ ಬಳಿ ಕರೆದುಕೊಂಡು ಹೋದರು. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕಿದ್ದರಿಂದ ನನ್ನ ಮಗು ಸುರಕ್ಷಿತವಾಯಿತು. ಆ ಕ್ಷಣದಲ್ಲಿ ನನ್ನ ತಾಯಿಯ ಅನುಭವ ನಮ್ಮ ಮಗುವಿಗೆ ರಕ್ಷಾ ಕವಚವಾಯಿತು. ಅಷ್ಟೇ ಅಲ್ಲ, ಮಗುವಿಗೆ ಪ್ರತಿದಿನ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸುತ್ತಿದ್ದರು. ನನಗೂ 1 ತಿಂಗಳ ಕಾಲ ಎಣ್ಣೆ ಹಚ್ಚಿ ಆರೈಕೆ ಮಾಡಿದರು. ನನ್ನ ಆಹಾರ, ವಿಶ್ರಾಂತಿ, ಔಷಧಿ, ಆರೋಗ್ಯ ಯಾವುದನ್ನೂ ಅವರು ನಿರ್ಲಕ್ಷ್ಯ ಮಾಡಲಿಲ್ಲ. ನಾನು ತಾಯಿ ಆಗಿದ್ದರೂ ಅವರ ಮಡಿಲಲ್ಲಿ ಮತ್ತೆ ಒಂದು ಪುಟ್ಟ ಮಗುವಾಗಿ ಬದುಕಿದೆ. ಹೆರಿಗೆಯ ನಂತರ ತಾಯಿ ಮತ್ತು ಮಗುವಿನ ಆರೈಕೆ ಎಷ್ಟು ಮುಖ್ಯ ಎಂಬುದನ್ನು ನಾನು ನನ್ನ ಬದುಕಿನಲ್ಲಿ ಅನುಭವಿಸಿದ್ದೇನೆ. ತಾಯಿಯ ಅನುಭವ, ಪ್ರೀತಿ ಮತ್ತು ಕಾಳಜಿ ಇದ್ದರೆ ಎಷ್ಟೇ ಕಷ್ಟದ ಸಮಯ ಬಂದರೂ ಅದನ್ನು ಧೈರ್ಯದಿಂದ ಎದುರಿಸಬಹುದು. ಇಂದಿಗೂ ನಾನು ಹೆಮ್ಮೆಯಿಂದ ಹೇಳುತ್ತೇನೆ, ನನ್ನ ಮಗುವನ್ನು ನಾನು ಜನ್ಮ ನೀಡಿದ್ದೇನೆ, ಆದರೆ ನನ್ನನ್ನು, ನನ್ನ ಮಗುವನ್ನು ಸುರಕ್ಷಿತವಾಗಿ ಮತ್ತೆ ಬದುಕಿಸಿದವರು ನನ್ನ ತಾಯಿ. ತಾಯಿಯ ಆಸರೆ ಎಂದರೆ ಅದು ಕೇವಲ ಸಹಾಯವಲ್ಲ, ಅದು ಜೀವನವನ್ನು ಕಾಪಾಡುವ ದೇವರ ಕೈ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.